ಏನು ಈ ದಿನ ನಾವು ಈಗ ಹುಟ್ಟಿನಿಂದ ಸಾಯುವ ತನಕ ನಮಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ. ಹುಟ್ಟಿದಾಗಲೇ ಪ್ರಾರಂಭ ಆಗುತ್ತೆ ಮಗುವಿನ ಜಾತಕ ಕೇಳಲಿಕ್ಕೆ. ಮಗು ಯಾವ ಸಂದರ್ಭದಲ್ಲಿ ಹುಟ್ಟಿತು, ಒಳ್ಳೆ ಕಾಲದಲ್ಲಿ ಹುಟ್ಟುತ್ತಾ, ಕೆಟ್ಟ ಕಾಲದಲ್ಲಿ ಹುಟ್ಟುತ್ತಾ, ಇದಕ್ಕೆ ದಾನ ಕೊಡಬೇಕಾ. ಇಲ್ಲಿಂದ ಪ್ರಾರಂಭವಾದದ್ದು ಸತ್ತು ಸಮಾಧಿ ಒಳಗಡೆ ಸೇರಿದ ನಂತರವೂ ಮತ್ತೆ ಜ್ಯೋತಿಷ್ಯನ ಬಳಿಗೆ ಹೋಗ್ತಾರೆ. ಇವರು ಯಾವ ಕಾಲದಲ್ಲಿ ಸತ್ತರು, ಇದರಿಂದ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತೆ, ಈ ರೀತಿಯ ಮೌಢ್ಯತೆಗೆ ಒಳಗಾಗಿರ್ತಕ್ಕಂತಹ ಈ ಜನರನ್ನು ಬಡಿದೆಬ್ಬಿಸುವುದೇ ವಚನ ಸಾಹಿತ್ಯ. ಇಂತಹ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಜಾತಿ ಧರ್ಮ ವರ್ಣ ವರ್ಗವನ್ನು ಬಿಟ್ಟು ಪ್ರತಿಯೊಬ್ಬರು ಮೊದಲು ಅಧ್ಯಯನ ಮಾಡಬೇಕು. ಇದನ್ನು ಅಧ್ಯಯನ ಮಾಡಿದಾಗ ಇದರ ಸತ್ಯಾಸತ್ಯತೆಗಳೇನು ಅಂತಕ್ಕಂಥದ್ದು ಅರಿವಾಗುತ್ತೆ. ಆದರೆ ನಾವು ಆ ಒಂದು ವಚನಗಳನ್ನು ಓದದೆ ಅಥವಾ ಆ ಬಗ್ಗೆ ಮಾತನಾಡುವವರ ಹತ್ರ ಕುಳಿತು ಕೇಳಲಾರದೆ ನಾವು ಮೌಢ್ಯತೆಗೆ ಒಳಗಾಗಿದ್ದೇವೆ. ಅರಸಿಕೊಂಡು ಮಾಡುವುದು ಅರುಹಿನ ಕೇಡು, ನೆರಹಿ ಮಾಡುವುದು ಡಂಬಿನ ಕೇಡು, ವರ್ಷಕ್ಕೊಂದು ತಿಥಿಯೆಂದು ಮಾಡುವವರು ವೇಷಿಯ ಮಕ್ಕಳು. ಹುಟ್ಟಿದಾಗ ಪ್ರಾರಂಭವಾದಂಥ ಈ ಹರಕೆ ಒತ್ತಿಕೊಳ್ಳುವುದು, ರೋಗ ಬಂದರೂ ಹರಕೆ, ರೋಗ ವಾಸಿಯಾದರೂ ಹರಕೆ, ಕಷ್ಟ ಬಂದರೂ ಹರಕೆ, ಕಷ್ಟ ಹೋಗಲಾಡಿಸಿಕೊಂಡರೂ ಹರಕೆ. ಈ ರೀತಿಯಾಗಿ ಹರಕೆ ಹೊತ್ತುಕೊಂಡೇ ದಿನವಿಡೀ ಕೊರಗುತ್ತಿದ್ದಾರೆ. ಮನುಷ್ಯನ ಆಯಸ್ಸು ಎಷ್ಟಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೂ ನಾವು ಈ ವರ್ಷವೋ ಮುಂದಿನ ವರ್ಷವೋ ಅದರ ಮುಂದಿನ ವರ್ಷವೋ ಬಂದು ನಿನ್ನ ಹರಕೆಯನ್ನು ಒಪ್ಪಿಸುತ್ತೇವೆ ಎನ್ನುತ್ತಿರುತ್ತೇವೆ. ಆದರೆ ಸಾವು ಯಾವ ಕ್ಷಣದಲ್ಲೋ ಬರಬಹುದು. ಆದ್ದರಿಂದ ನಿನ್ನ ಹರಕೆಗಳು ಹರಕೆಯಾಗೇ ಉಳಿಯುತ್ತವೆ. ಆ ಕಾರಣ ಯಾವುದಕ್ಕೂ ಹರಕೆ ಹೊರುವ ಅವಶ್ಯಕತೆ ಇಲ್ಲ. ಮತ್ತು ಈ ಹರಕೆ ಹೊತ್ತು ಅಂದರೆ ದೇವರಿಗೇನು ಲಂಚ ಕೊಡುವುದೇ? ದೇವರು ಲಂಚಕೋರನೇ? ಗುಡಿಗುಂಡಾರಗಳಲ್ಲಿ ಕುಳಿತು ಪೂಜಾರಿಗಳು ಪುರೋಹಿತರು ಸಮಾಜವನ್ನು ಕಿತ್ತು ತಿನ್ನುವಂತಹ ರಾಕ್ಷಸರಾಗುತ್ತಿದ್ದಾರೆ. ನಿಜವಾಗಿಯೂ ದೆವ್ವಗಳು ಎಲ್ಲೂ ಇಲ್ಲ, ಪೀಡೆಗಳಿಲ್ಲ, ಪಿಶಾಚಿಗಳಿಲ್ಲ. ಆದರೆ ದೇವರ ಹೆಸರನ್ನು ಸುಲಿಗೆ ಮಾಡುತ್ತಿರುವ ಈ ಪಿಶಾಚಿಗಳೇ ದೇಶದಾದ್ಯಂತ ಜಾಸ್ತಿಯಾಗಿದ್ದಾರೆ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ. ಶ್ವೇತುಬಂಧ, ರಾಮೇಶ್ವರ, ಗೋಕರ್ಣ, ಕಾಶಿ ಅಷ್ಟಾಸೃಷ್ಟಿ ಪುಣ್ಯಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಬಾಲಸಂಗಯ್ಯನವರು ಹೇಳ್ತಾರೆ, ದೇವರು ಕಲ್ಲಲ್ಲ, ಕಲ್ಲು ದೇವರು ಕೊಟ್ಟದ್ದು. ನಾವೇನು ಮಾಡಿದ್ದೇವೆ ಇತ್ತು, ಅದೇ ಬಂಡೆಯನ್ನು ಒಡೆದು ದಿಂಡು ಮಾಡಿ ಅದಕ್ಕೊಂದೆರಡು ಕಣ್ಣು ಮೂಗು ಕಿವಿ ಹಾಕಿ ಅಥವಾ ಗೋಲಾಕಾರ ಮಾಡಿ ಯಾವುದೋ ಒಂದು ಬೃಹತ್ ಕಟ್ಟಡದ ಒಳಗಡೆ ಒಂದು ಅರ್ಧ ಅಡಿಯೋ ಒಂದು ಅಡಿಯೋ ಒಂದು ಲಿಂಗವನ್ನು ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೇವೆ. ಆ ಕಲ್ಲಿನ ಮೂರ್ತಿಯನ್ನು ಮಾಡುವಾಗ ಉಳಿದ ಭಾಗವನ್ನೆಲ್ಲ ಹಂತಕ್ಕೆ ಹಾಕಿರ್ತೇವೆ, ಗೋಡೆಗೆ ಹಾಕಿರ್ತೇವೆ. ಆದರೆ ಒಳಗಡೆ ಬರಬೇಕಾದ್ರೆ ಆ ಹಂತವನ್ನು ತುಳಿದು ಒಳಗಡೆ ಬರ್ತೀವಿ. ಒಳಗಡೆ ಇರ್ತಕ್ಕಂಥ ವಿಗ್ರಹ ಹೇಳುತ್ತೆ, ನೀನು ಬರಬೇಕಾದ್ರೆ ನನ್ನದೇ ಭಾಗವಾದಂಥ ಕಲ್ಲು ಹಂತದಲ್ಲಿದೆ, ಅದನ್ನು ತುಳ್ಕೊಂಡು ಒಳಗಡೆ ಬಂದಿದೆ, ನಿನಗೆ ಬುದ್ಧಿ ಇಲ್ವಾ ಅಂತ ಅದು ಹೇಳುತ್ತೆ. ಅದು ಹೇಳುತ್ತಲೇ ಅದು ನನ್ನದೇ ಅರ್ಧ ಭಾಗ ಒಳಗಡೆ ದೇವರಾಗಿ ಮಾಡಿ ಕೂರಿಸಿದ್ದಾರೆ, ನೀನು ಅದಕ್ಕೆ ಕೈ ಮುಗಿತಾ ಇದೆಯೇ, ನನ್ನನ್ನು ತುಳಿತಾ ಇದ್ದೀಯ ಅಂತಕ್ಕಂತಹ ಭಾವನೆಯನ್ನು ಆ ಕಲ್ಲು ವ್ಯಕ್ತಪಡಿಸುತ್ತೆ. ಆದ್ದರಿಂದ ಕಲ್ಲಿನಿಂದ ಮಾಡಿದ ದೇವರು ದೇವರಲ್ಲ. ಕಲ್ಲಿನಿಂದ ಮಾಡಿದ ದೇವರಿಗೆ ಉಳಿಯಿಂದ ಪ್ರಳಯ. ಯಾವುದು ಒಡೆದೋಗುತ್ತೋ, ಯಾವುದು ಬಿದ್ದೋಗುತ್ತೋ, ಯಾವುದು ಮುರಿದೋಗುತ್ತೋ ಇದು ದೇವರಲ್ಲ. ಯಾವುದಕ್ಕೆ ಪ್ರಳಯ ಇದೆ ಅದು ದೇವರಲ್ಲ. ಮರದ ದೇವರು ದೇವರಲ್ಲ. ಮರದ ದೇವರು ಬೆಂಕಿ ಬಿದ್ದರೆ ಸುಟ್ಟು ಹೋಗುತ್ತದೆ, ಹುಳ ತಿಂದು ಅದನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಮರದಿಂದ ಮಾಡಿದದ್ದು ಸಹ ದೇವರಲ್ಲ. ಈ ಮರವನ್ನು ಕೊಟ್ಟವನು ದೇವರು. ಆ ದೇವರು ಯಾರು, ಅದು ಎಲ್ಲಿದೆ, ಹೇಗಿದೆ ಎಂಬುದನ್ನೇ ತಿಳಿಯುವುದೇ ಆಧ್ಯಾತ್ಮ. ಅದಕ್ಕಾಗಿಯೇ ಶರಣರು ತಮ್ಮ ಜೀವನವಿಡೀ ಇಲ್ಲೆಲ್ಲೂ ದೇವರಿಲ್ಲ, ದೇವರನ್ನು ಹುಡುಕಿಕೊಂಡು ಎಲ್ಲಿಯೂ ಹೋಗಬೇಕಾಗಿಲ್ಲ, ನಿನ್ನೊಳಗೆ ದೇವರಿದೆ, ತನ್ನ ತಾನರಿತೊಡೆ ತಾನೇ ದೇವರು ಅನ್ನುವಂತಹ ವಿಧಾನವನ್ನು ಕೊಟ್ಟಿದ್ದಾರೆ. ಆ ದೇವರು ನಮ್ಮೊಳಗಡೆಯೇ ಇದೆ. ಒಂದು ನಿಮಿಷ ಕಾಲ ದೇವರು ನಮ್ಮನ್ನು ಅಗಲಿದರೆ ನಾವು ಆಗ ಶವವಾಗುತ್ತೇವೆ. ಎಲ್ಲಿವರೆಗೆ ದೇವರು ನಮ್ಮೊಳಗಡೆ ಇರುತ್ತೆ ಅದು ಚೈತನ್ಯವಾಗಿರುತ್ತದೆ. ಆದ ಕಾರಣ ದೇವರನ್ನು ಹುಡುಕುವ ಅಗತ್ಯವಿಲ್ಲ. ಕಲ್ಲ ದೇವರ ಮಾಡಿ, ಕಲ್ಲ ಮನೆಯ ಮಾಡಿ, ಕಲ್ಲ ಮೇಲೆ ಕಲ್ಲ ಕೆಡೆದರೆ ದೇವರೆತ್ತ ಹೋದ, ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾವ್ರೆ. ಮತ್ತು ನಾವು ಆ ಕಲ್ಲಿನಿಂದಲೇ ವಿಗ್ರಹಗಳನ್ನು ಮಾಡಿ ಪೂಜೆ ಮಾಡಿ ಅದಕ್ಕೆ ನಾನಾ ರೀತಿಯ ಪೂಜೆಯ ಬೋರ್ಡ್ಗಳನ್ನು ದೇವಾಲಯಗಳಲ್ಲಿ ಹಾಕಿರ್ತಾರೆ. ಇಂತಿಂಥ ಪೂಜೆಗೆ ಇಷ್ಟಿಷ್ಟು, ಹೋಟೆಲ್ ತಿಂಡಿ ಬಿಲ್ ಹಾಕಿದಂಗೆ ಪಟ್ಟಿಗಳನ್ನು ಹಾಕಿದಾಗೆ ಪೂಜೆಗಳಿಗಾಗಿರ್ತಾರೆ.
ಈ ಪೂಜೆಯಲ್ಲಿ ಹಲವಾರು ರೀತಿಯ ಮೋಸ. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಸತಿ ಪರಧನ ಪರದೈವಗಳಿಗೆ ರೆಗದಿಪ್ಪುದೇ ನಿತ್ಯ ನೇಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ಅಂತಕ್ಕಂಥ ಮಾತನ್ನು ತಾಯಿ ಸತ್ಯಕ್ಕ ಅವರು ಹೇಳ್ತಾರೆ. ಆದರೂ ಸಹ ನಮಗೆ ಇವತ್ತು ದೇವರ ಮೇಲಿನ ನಂಬಿಕೆ ಹೋಗಿಲ್ಲ. ದೇವರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿದೆ. ಏನೇ ಕಷ್ಟ ಬಂದರೂ ಮನೆ ದೇವರು ನಿಮಗೆ ತೊಂದರೆ ಕೊಟ್ಟಿದೆ ಅಂತಕ್ಕಂತಹ ಕುತಂತ್ರವನ್ನು ಪುರೋಹಿತಶಾಹಿಗಳು ಮಾಡ್ತಾರೆ. ಆದರೆ ಪುರೋಹಿತಶಾಹಿಗಳು ಅದು ಅವರ ಕರ್ತವ್ಯ. ಆದರೆ ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿ ವಸ್ತ್ರವನ್ನು ಧರಿಸಿ ಲಿಂಗ ಲಾಂಛನಧಾರಿಗಳಾಗಿ ಅಷ್ಟಾವರಣ ಸಂಪನ್ನರಾಗಿ ಇವರು ಜನಸಾಮಾನ್ಯರಿಗೆ ಮಾರ್ಗದರ್ಶನವನ್ನು ಮಾಡದೆ ಇವರೇ ಗುಡಿಗಳನ್ನು ಉದ್ಘಾಟನೆ ಮಾಡುವುದು, ಆ ದೇವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದು, ಮತ್ತು ನಿಮ್ಮ ಗ್ರಾಮಗಳಲ್ಲಿ ಇಂತಹ ದೇವಾಲಯಗಳನ್ನು ಕಟ್ಟಿಸಿದರೆ ಉದ್ಧಾರವಾಗುತ್ತೀರಿ, ಒಳ್ಳೆಯದಾಗುತ್ತದೆ ಎಂದು ಧಾರ್ಮಿಕ ವೇದಿಕೆಗಳನ್ನು ದೇವಾಲಯದ ಉದ್ಘಾಟನೆಯಲ್ಲಿ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆದ ಕಾರಣ ಇನ್ನು ಮುಂದಾದರೂ ಈ ಮಠಾಧೀಶರು ಜನಸಾಮಾನ್ಯರಿಗೆ ಸರಿಯಾದ ಮಾರ್ಗದರ್ಶನವನ್ನು ತಿಳಿಸಿ ತಾವೂ ಸಹ ವಚನ ಸಾಹಿತ್ಯಗಳನ್ನು ಓದಿ ಅಂಧಕಾರ ಮೌಢ್ಯತೆ ಮೂಢನಂಬಿಕೆಯಲ್ಲಿ ಬಿದ್ದಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರನ್ನು ಮೇಲೆತ್ತುವ ಕಾರ್ಯವನ್ನು ಮಾಡಬೇಕು. ಇವರು ಪಾದಪೂಜೆ, ಪಲ್ಲಕ್ಕಿ ಉತ್ಸವ ಇಂತಹ ವಿಜೃಂಭಣೆಯ ಮೆರವಣಿಗೆ ಸಿಕ್ಕಿ ಭಕ್ತರನ್ನೇ ಹಾಳು ಮಾಡುತ್ತಿದ್ದಾರೆ. ಭಕ್ತರಾದರೂ ಮುಂಚಿತವಾಗಿ ಎಚ್ಚರಿಕೆ ವಹಿಸಿಕೊಂಡು ಇಂತಹ ಅನಿಷ್ಟ ಪದ್ಧತಿಗಳನ್ನು ಮಾಡಬಾರದು. ಗ್ರಾಮೀಣ ಪ್ರದೇಶದಲ್ಲಿ ಯಜಮಾನರುಗಳು ಮುಖಂಡರುಗಳು ಮೊದಲು ಆಧ್ಯಾತ್ಮಿಕ ವಿಚಾರಗಳನ್ನು ಆಚಾರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾದರೆ ತಾವೂ ಸಹ ಓದಬೇಕು. ಕೇವಲ ಮುಖಂಡತ್ವವನ್ನು ವಹಿಸಿಕೊಂಡು ಊರಿನಲ್ಲಿ ಜನ ಒಟ್ಟಗಿಲ್ಲದೆ ಸಾಯುತ್ತಿದ್ದರು. ಜಾತ್ರೆ ಉತ್ಸವ ಹಬ್ಬ ದೇವಾಲಯಗಳನ್ನು ಕಟ್ಟುವಂಥದ್ದು ಇವುಗಳನ್ನು ಮಾಡಿ ಬಡಬಗ್ಗರಿಗೆ ಹಿಂಸೆ ಕೊಡುತ್ತೀರಿ. ಇದು ಸರಿಯಾದಂಥ ಮಾರ್ಗವಲ್ಲ. ಮತ್ತು ಮೌಢ್ಯತೆಗಳು ಹೇಗೆ ಹೆಗ್ಗಣವನ್ನು ಒಳಗಿಟ್ಟು ನೆಲಗಟ್ಟ ಕಟ್ಟಿದಂತೆ ಮನೆ ಒಳಗಡೆ ಹೆಗ್ಗಣ ಇದೆ, ಆದರೆ ಮೇಲ್ಗಡೆ ನಾವು ಸಗಣಿಯನ್ನು ಹಾಕಿ ಸಾರಿಸಿ ಭದ್ರ ಮಾಡಿ ಮೇಲೊಂದು ಕಲ್ಲಿಟ್ಟರೆ ಮತ್ತೊಂದು ಕಡೆ ಕೊರೆಯುತ್ತೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾನಾ ರೀತಿಯ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ಕಾರಣ ಅವರಿಗೆ ಸರಿಯಾದಂಥ ಮಾರ್ಗದರ್ಶನವಿಲ್ಲದಿರುವುದು. ಇದು ಬರೀ ಯುವಕರೇ ಮಾತ್ರ ಅಲ್ಲ, ಮುದುಕರವರೆಗೂ ನಡೆಯುತ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಆ ದುರಾಚಾರ ದುರ್ಬುದ್ಧಿಗಳು. ಇದಕ್ಕೆಲ್ಲ ಕಾರಣ ಯಾರು? ನಾವುಗಳೇ. ನಮಗೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲದಿರುವ ಕಾರಣ ಇವುಗಳು ನಡೆಯುತ್ತಿವೆ. ಒಂದು ಗ್ರಾಮ ಉದ್ಧಾರವಾಗಬೇಕಾದರೆ ಅಲ್ಲಿ ದುಡಿಮೆ ಇರಬೇಕು, ಕಾಯಕ ಇರಬೇಕು. ಅವರ ದುಡಿದಂಥ ಹಣ ವ್ಯರ್ಥವಾಗಿ ಖರ್ಚಾಗಬಾರದು. ಆದರೆ ಇಂದು ಏನಾಗಿದೆ, 6 ತಿಂಗಳು ಮಳೆ ಆಗಲಿಲ್ಲ ಅಂದರೆ ಬೇಸಿಗೆ ಕಾಲ ನೋಡ್ತಾರೆ. ಬೇಸಿಗೆ ಕಾಲದಲ್ಲಿ ಎಲ್ಲಾದರೂ ಮಳೆ ಆಗುತ್ತಾ? ಓಹೋ, ನಮ್ಮೂರಿಗೆ ಯಾಕೋ ಇನ್ನೂ ಮಳೆ ಆಗಿಲ್ಲ ಅಂಥೇಳಿ ಯಾರೋ ಸ್ವಾಮೀಜಿ ಹತ್ರಕ್ಕೆ ಈ ಗನಂದಾರ್ ಸ್ವಾಮೀಜಿ ಏನು ಮಾಡ್ತಾರೆ ಅಂದರೆ, ನಿಮ್ಮೂರಿಗೆ ಅಂಕ ಆಗಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ. ಇವ್ರಿಗೇನು ಗೊತ್ತೇ ಇಲ್ಲ ಯಾವ ಕಾಲದಲ್ಲಿ ಮಾಡಿದರೆ ಏನು ಮಾಡಿದ್ರು. ಆಯಿತು ಸ್ವಾಮಿ ಅಂತ ಬಂದು ಊರಲ್ಲಿ ಅಂಟಿಸ್ತರು ಅಂದರೆ ಊರಲ್ಲಿರೋರು ಶುರು ಮಾಡಿಬಿಡ್ತಾರೆ, ಅಂಕ ಮಾಡಿಬಿಟ್ರೆ ನಮ್ಮೂರು ಉದ್ಧಾರ ಆಗುತ್ತೆ ಅಂತ. ಉದ್ಧಾರ ಆಗಲ್ರಿ, ಹಾಳಾಗುತ್ತೆ. ಕಾರಣ ಒಂದು ಅಂಕ ಮಾಡಲಿಕ್ಕೆ ಒಂದು ಗ್ರಾಮಕ್ಕೆ ಕನಿಷ್ಠ ಪಕ್ಷ 25 ಲಕ್ಷ ರೂಪಾಯಿಗಳು ಖರ್ಚಾಗ್ತಾಯಿದೆ. ಹೋಮ ಹವನ ಯಜ್ಞ ಯಾಗಾದಿಗಳು ಮತ್ತು ಗುಡಿಗಳ ಉದ್ಘಾಟನೆ, ಗುಡಿಗಳನ್ನು ಕಟ್ಟುವುದು. ಗ್ರಾಮೀಣ ಪ್ರದೇಶದಲ್ಲಿ 90% ಜನಸಾಮಾನ್ಯರು ಬಡತನದಲ್ಲಿದ್ದಾರೆ. ಮಕ್ಕಳನ್ನು ಓದಿಸಲಿಕ್ಕೆ ಆಗ್ತಾಯಿಲ್ಲ, ಅವರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡೋಕ್ಕಾಗ್ತಾಯಿಲ್ಲ. ಆದರೂ ಒಂದು ವರ್ಷದಲ್ಲಿ ಅನೇಕ ಹಬ್ಬಗಳು, ಅನೇಕ ಜಾತ್ರೆಗಳು ಮತ್ತು ಮಧ್ಯೆ ಮಧ್ಯೆ ಇಂತಹ ಕುಟಿಲ ಕುಹಕಿಗಳ ಕುತಂತ್ರದಿಂದ ಮಾಡುತ್ತಿರುವ ಅಂಕಸ್ಥಾಪನೆ. ಈ ಅಂಕಸ್ಥಾಪನೆ ಊರಿನ ಗ್ರಾಮ ಮಧ್ಯದಲ್ಲೋ ಗ್ರಾಮದ ಕೊನೆಯಲ್ಲೋ ಒಂದೆರಡು ಕಲ್ಲುಗಳ ನೆಟ್ಟರೆ ಊರು ಉದ್ಧಾರ ಆಗಬಹುದೇ? ಹಾಗೊಂದು ವೇಳೆ ಈ ಕಲ್ಲಿನಿಂದ ರಕ್ಷಣೆ ದೊರೆಯುವುದಾದರೆ ಈ ಪಾಕಿಸ್ತಾನದ ಭಾರತದ ಅಂಚಿನಲ್ಲಿ ಇರ್ತಕ್ಕಂತಹ ಯೋಧರನ್ನೆಲ್ಲ ಒಳಗಡೆ ಕರೆಸಿ ಈ ದೊಡ್ಡ ದೊಡ್ಡ ಮಠಾಧೀಶರು ಹೋಗಿ ಆ ದೇಶದ ಗಡಿ ಭಾಗಗಳಲ್ಲಿ ಈ ಕಲ್ಲುಗಳನ್ನು ನೆಟ್ಟು ಅಂಕ ಸ್ಥಾಪನೆಯನ್ನು ಮಾಡಿದರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುವಂಥದ್ದು ಉಳಿಯುವಂತಾಗುತ್ತದೆ. ಮತ್ತು ನಮ್ಮ ದೇಶದ ಪ್ರಜೆಗಳು ಯೋಧರು ವಿರೋಧಿಗಳ ಗುಂಡಿಗೆ ಎದೆಗೊಟ್ಟು ನಿಲ್ಲುವಂತಹ ಅವಕಾಶ ತಪ್ಪುತ್ತದೆ. ಆದ ಕಾರಣ ಇನ್ನು ಮುಂದಾದರೂ ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವಂತಹ ಅಂಕಸ್ಥಾಪನೆ ಎನ್ನುವಂತಹ ಮೂರ್ಖತನವನ್ನು ಮೊದಲು ಈ ಬುದ್ಧಿಜೀವಿಗಳು ಕೈಬಿಡಬೇಕು. ಇದು ನನ್ನ ಆಗ್ರಹಪೂರ್ವಕವಾಗಿ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ. ಈ ಶಾಸ್ತ್ರದಿಂದ
ಏನಾದರೂ ಉದ್ಧಾರವಾಗುವುದಿದ್ದರೆ ನಾಳೆ ಏನು ನಡೆಯುತ್ತೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಹೇಳ್ಬೋದಾಗಿತ್ತು. ಆದರೆ ಇವರೇನು ಮಾಡ್ತಾರೆ, ಮಳೆ ಬಂದರೆ ಬರ್ಬೋದು, ಹೋದರೆ ಹೋಗ್ಬೋದು, ಗಾಳಿ ಬೀಸಿದ್ರು ಬೀಸ್ಬೋದು, ಬೀಸದೇ ಇದ್ದು ಇರ್ಬೋದು. ಇದು ಶಾಸ್ತ್ರ ಏನ್ರಿ? ಇದು ಶಾಸ್ತ್ರ ಅಲ್ಲ. ಶಾಸ್ತ್ರ ಅಂದರೆ ನಿಯಮ ಬದ್ಧತೆ, ಇದು ಶಾಸ್ತ್ರ. ಆದರೆ ಕಷ್ಟಜೀವಿಗಳಿಗೆ ಅವರ ಮೇಲೆ ಹೆದರಿದವನ ಮೇಲೆ ಹಾವಿಟ್ಟ ಹಾಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕಷ್ಟ ಬಂದು ಏನೋ ನನ್ನ ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೋದಾಗ ಇವರು ಮಾಡ್ತಕ್ಕಂಥದ್ದೇನೋ, ಅವನಿಗೆ ಶನಿಯನ್ನು ಪೂಜೆ ಮಾಡು, ನವಗ್ರಹಗಳನ್ನು ಪೂಜೆ ಮಾಡು, ಇಷ್ಟು ದಿವಸಗಳ ಯಾತ್ರೆ ಹೋಗು, ಈ ರೀತಿಯಾದಂತಹ ಕುತಂತ್ರಗಳನ್ನು ಹೇರಿ ಆತನನ್ನು ಮತ್ತಷ್ಟು ಕಷ್ಟಕ್ಕೆ ದುಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಜ್ಯೋತಿಷ್ಯ, ಶಾಸ್ತ್ರ, ಪಂಚಾಂಗ ಇವು ಹೊಟ್ಟೆಪಾಡಿಗೊಟ್ಟಿಗೆ ಇಟ್ಟುಕೊಂಡಂತಹ ಸುಳ್ಳು ಅಂಗಡಿಗಳು. ಇದರಿಂದ ಯಾವುದೂ ಪ್ರಯೋಜನವಾಗಲಾರದು. ಜನಸಾಮಾನ್ಯರು ದುಡಿಬೇಕು, ದುಡಿದೇ ಇದ್ದರೆ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಯಾವುದೋ ದೇವರಿಗೆ ಪೂಜೆ ಮಾಡಿ ನಮ್ಮ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳುವುದಿದ್ದರೆ ಆಸ್ಪತ್ರೆಗಳ ಅವಶ್ಯಕತೆ ಯಾಕಿತ್ತು? ಆಯುಷ್ಯ ತೀರದೆ ಮರಣವಿಲ್ಲ, ಭಾಷ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ, ಅಂಜಲದೇಕೋ ಲೋಕವಿ ಗುರ್ಬಣೆಗೆ ಕೂಡಲ ಸಂಗಮ ದೇವ ನಿಮ್ಮ ಹಾಳಾಗಿ. ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಸಾಯುವ ತನಕ ಬೇಕಾಗಿರುವುದು ಅರಿವು, ಆಶ್ರಯ, ವಸತಿ, ಊಟ, ಬಟ್ ಇವಿಷ್ಟಷ್ಟೇ. ಮಿಕ್ಕಿದ್ದೆಲ್ಲವೂ ಜಾಸ್ತಿ. ನಾವು ಇದಕ್ಕಾಗಿ ನಾನಾ ರೀತಿಯ ಪೂಜೆಗಳನ್ನು ಮಾಡ್ತೇವೆ. ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ನಮ್ಮ ಮನೆಗೆ ಹಣ ತುಂಬಿಕೊಳ್ಳುತ್ತೆ, ವಾಸ್ತು ಬದಲಾಯಿಸಿದರೆ ನಮ್ಮ ಮನೆ ಉದ್ಧಾರ ಆಗುತ್ತೆ, ಹೋಮ ಹವನ ಯಜ್ಞಯೋಗಾದಿಗಳನ್ನು ಮಾಡಿದ್ರೆ ನಾನು ಕೋಟ್ಯಾಧಿಪತಿ. ಖಂಡಿತ ನೀವು ಯಾರೂ ಆಗಲಾರಿರಿ. ಆಗುವವರ್ಯಾರು? ಯಾರು ಹೋಮವನ್ನು ಮಾಡುತ್ತಾರೋ ಬಂದು ಅವರು ಕೋಟ್ಯಾಧಿಪತಿಗಳಾಗುತ್ತಾರೆ. ನೀವು ಇರುವುದನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಸಂಪಾದನೆ, ವ್ಯಾಪಾರ ಮಾಡಿ, ವೃತ್ತಿಯನ್ನು ಮಾಡಿ, ಸದ್ಯ ಶುದ್ಧ ಕಾಯಕವನ್ನು ಮಾಡಿದರೆ ಯಾವ ರೀತಿಯಲ್ಲಾದರೂ ಸಂಪಾದನೆ ಮಾಡಬಹುದು. ಸಂಪಾದನೆ ಮಾಡಿದ್ದು ಸದ್ವಿನಿಯೋಗ ಆಗಬೇಕೇ ವಿನಃ ಅನರ್ಥವಾಗಿ ನಮ್ಮ ಸಂಪಾದನೆ ಹಾಳಾಗಬಾರದು. ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಕ್ಕೆ ಹೋಗಿ ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳುವುದಾದರೆ ಅಲ್ಲಿರುವವರು ಏಕೆ ಭಿಕ್ಷೆ ಬೇಡಬೇಕು? ಅಲ್ಲಿರುವವರೇಕೆ ಹಣಕ್ಕೆ ಕೈ ಚಾಚಬೇಕು? ಆದ ಕಾರಣ ನಾನು ಪಾಪ ಮಾಡಿದ್ದೇನೆ ಎನ್ನುವಂಥದ್ದು ನನ್ನ ಮನಸ್ಸಿಗೆ ಒಳೆದಾಗಲೇ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಯಾವ ಗುಡಿಗೂ ಹೋಗಬೇಕಾಗಿಲ್ಲ, ಯಾವ ತೀರ್ಥಯಾತ್ರೆಗೂ ಹೋಗಬೇಕಾಗಿಲ್ಲ, ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ. ಭಕ್ತನ ಮನೆಯ ಅಂಗಳವೇ ವಾರಣಾಸಿ. ಜಾತ್ರೆ ಮಾಡುವವರು, ತೀರ್ಥಯಾತ್ರೆ ಮಾಡುವವರು, ರಥೋತ್ಸವಗಳನ್ನು ಮಾಡುವವರು ರಾತ್ರೋರಾತ್ರಿ ಲಕ್ಷಾಧಿಪತಿಗಳಾಗ್ತಾರೆ. ಲಕ್ಷ ಲಕ್ಷ ಹಣವನ್ನು ಗಳಿಸುತ್ತಾರೆ. ಹೋಗುವವರೆಲ್ಲ ಕಳೆದುಕೊಂಡೇ ಬರಬೇಕು. ನಿಮಗೆ ಯಾವ ರೀತಿಯ ಸಂಪಾದನೆಯೂ ಇಲ್ಲ. ಅಲ್ಲಿಂದ ನಿಮ್ಮ ನೆಮ್ಮದಿಯೂ ಹಾಳಾಗುತ್ತದೆ. ಈ ವರ್ಷ ಹೋಗ್ತೀರಿ, ಮುಂದೆ ವರ್ಷಕ್ಕೆ ಕಾಣಿಕೆ ಕಟ್ತೀನಿ, ನನಗೆ ಮಕ್ಕಳಾದರೆ ಮತ್ತೆ ಬರ್ತೀನಿ ಅಂತ, ನನ್ನ ಕೆಲಸ ಒಳ್ಳೆಯದಾದರೆ ನಾನು ಮತ್ತೆ ಬರ್ತೀನಿ ಅಂತ. ನಿಮ್ಮ ಕೆಲಸ ಆಗಬೇಕಾದ್ರೆ ವಿದ್ಯಾವಂತರಾಗಿರಬೇಕು, ಈಗ ಪರೀಕ್ಷೆಗಳಲ್ಲಿ ಪಾಸಾಗಬೇಕು. ಯಾವ ದೇವರು ನಿಮಗೆ ಕೆಲಸ ಕೊಡಿಸ್ಲಾರ? ದೇವರು ಒಮ್ಮೆ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ನಮಗಾಗಿ ಪಂಚಭೂತಗಳಿದೆ, ದೇಹದಾರಾಢ್ಯವಿದೆ, ಕೈಕಾಲುಗಳಿದೆ, ದುಡಿದು ತಿನ್ನಬೇಕೇ ವಿನಃ ಯಾವ ದೇವರ ಬಳಿಗೂ ಹೋಗಿ ಭಿಕ್ಷೆ ಬೇಡಬೇಕಾದ ಅಗತ್ಯವಿಲ್ಲ.